ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಅಕ್ರಮ ಲೇಔಟ್ಗೆ ಮುಟ್ಟುಗೋಲು. ಇನ್ನು ಮುಂದೆ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಿದರೆ ಸರ್ಕಾರವೇ ಮುಟ್ಟುಗೋಲು ಹಾಕಿಕೊಳ್ಳಲಿದೆ ಎಂದು ಶ್ರೀ ಕೃಷ್ಣ ಬೈರೇಗೌಡರು ಖಡಕ್ ಸೂಚನೆ ನೀಡಿದ್ದಾರೆ. ಡಿಸಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಫ್ರೆಂಡ್ಸ್, ವಿಧಾನಸೌಧದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣ ಬೈರೇಗೌಡರು, ಅನುಮೋದನೆ ಇಲ್ಲದೆ ಹೊಸದಾಗಿ ಬಡಾವಣೆಗಳ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅನಧಿಕೃತ ಬಡಾವಣೆಗಳ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಫ್ರೆಂಡ್ಸ್, ಇದರಿಂದ ಅಕ್ರಮ ಬಡಾವಣೆಗಳು ತಲೆ ಎತ್ತೋದು ಸ್ಟಾಪ್ ಆಗುತ್ತೆ ಮತ್ತು ಸಾಮಾನ್ಯ ಜನಗಳಿಗೆ ತೊಂದರೆ ಆಗೋದು ಅವಕಾಶವನ್ನು ತಲುಪಿಸೋದು. ಫ್ರೆಂಡ್ಸ್, ಏಕೆಂದರೆ ತುಂಬ ಜನ ಲೇಔಟ್ಗಳನ್ನ ಅಕ್ರಮವಾಗಿ ನಿರ್ಮಿಸಿ ಜನಗಳಿಗೆ ಮೋಸ ಮಾಡ್ತಾಯಿದ್ರು. ಇದರಿಂದಾದರೂ ಜನಗಳಿಗೆ ತೊಂದರೆ ಆಗೋದು ನಿಲ್ಲುತ್ತೆ ಅನ್ನೋದು ನನ್ನ ಉದ್ದೇಶ. ಫ್ರೆಂಡ್ಸ್, ರಾಜ್ಯದ ಯಾವುದೇ ಭಾಗದಲ್ಲೂ ಅಕ್ರಮ ಬಡಾವಣೆಗಳು ತಲೆ ಎತ್ತಬಾರದು ಅಂತ ಇದರ ಉದ್ದೇಶವಾಗಿದೆ. ಫ್ರೆಂಡ್ಸ್, ಇದರಿಂದಾಗಿ ಇನ್ಮೇಲೆ ಅಕ್ರಮ ಲೇಔಟ್ಗಳು ಸ್ಟಾಪ್ ಆದರೆ ಅದು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಒಂದು ಒಳ್ಳೆಯ ಉದ್ದೇಶ ಈಡೇರಿಸುತ್ತೆ. ಫ್ರೆಂಡ್ಸ್, ಇದರಿಂದಾಗಿ ರೈತರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಬಿಲ್ಡರ್ಸ್ಗಳು ಮತ್ತು ಡೆವಲಪರ್ಸ್ಗಳು ಅಕ್ರಮ ಲೇಔಟ್ಗಳನ್ನು ನಿರ್ಮಿಸಿ ದುಡ್ಡು ಮಾಡ್ತಾಯಿದ್ರು. ಅದರಿಂದ ಇದು ಸ್ಟಾಪ್ ಆಗುತ್ತೆ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಅಕ್ರಮ ಲೇಔಟ್ಗಳಿಗೆ ಮುಟ್ಟುಗೋಲು. ಇನ್ನು ಮುಂದೆ ಅಕ್ರಮ ಬಡಾವಣೆ ಲೇಔಟ್ಗಳಿಗೆ ಕಡಿವಾಣ ಹಾಕಲಾಗುತ್ತದೆ ಎಂದು ಸಚಿವರು ಕೃಷ್ಣ ಬೈರೇಗೌಡರು ಡಿಸಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ. ಇದರಿಂದ ಒಂದು ಒಳ್ಳೆಯ ಸಂದೇಶ ಅಂತ ನಾವು ಹೇಳ್ಬೋದಾಗಿದೆ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ. ನಾನು ಹಾಕಿರೋ ವಿಷಯ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಫ್ರೆಂಡ್ಸ್, ಹೀಗೆ ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಣ್ಣ ವಿಷಯಗಳಿಗೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ.